Hello, all. Welcome to Universal Group of Institutions, Bengaluru. Welcome to our special series on KS Mains Economics. I hope, I believe, you're all preparing well. I mean, exam tumbani hatra bandide, and you are practicing the answers every day. Answer writing is a must. ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ why how our answer should be, what you need to incorporate in those answers. If you have not watched our video on case mains do's and don'ts, please do watch once again and understand the basic requirements of the case mains economics. So once again, welcome to the today's session. Now we are in this session, we are in the part of, we are in unit number 6. We are discussing today something called as the Gandhian approach to the rural development. ಇಂದಿನ ಒಂದು ಕ್ಲಾಸಲ್ಲಿ ಫಸ್ಟ್ ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣ ಅಭಿವೃದ್ಧಿ ಎಂದರೆ ಏನು ಅಂತ ನಾವು ನೋಡ್ತೀವಿ. ಅದಾದ ಮೇಲೆ ಗಾಂಧೀಜಿಯವರ ಪರಿಕಲ್ಪನೆ ಏನಿತ್ತು, ನಮ್ಮ ಗ್ರಾಮೀಣ ಅಭಿವೃದ್ಧಿಯ ಏನು ರಿಲೇಟೆಡ್ ಏನಿತ್ತು ಅಂತ ನಾವು ನೋಡೋಣ. ಸೊ ಫಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಈಸ್ ವಾಟ್ ಈಸ್ ರೂರಲ್ ಡೆವಲಪ್ಮೆಂಟ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಡೆವಲಪ್ಮೆಂಟ್ ಅಂದರೆ ದಟ್ ಈಸ್ ಅಭಿವೃದ್ಧಿ ಅಂತ ಅಥವಾ ಡೆವಲಪ್ಮೆಂಟ್ ಅಂತ ಯಾವತ್ತೂ ನೋಡ್ತಿರಲ್ಲ. ಡೆವಲಪ್ಮೆಂಟ್ ಆಲ್ವೇಸ್ ಟಾಕ್ಸ್ ಅಬೌಟ್ ಬ್ರಿಂಗಿಂಗ್ ಔಟ್ ದಿ ಕ್ವಾಲಿಟೇಟಿವ್ ಚೇಂಜಸ್ ಅನ್ನು, ಇಟ್ ಫೋಕಸ್ ಆನ್ ದಿ ಕ್ವಾಲಿಟಿ. ಸೊ ಈ ಗುಣಾತ್ಮಕ ಬದಲಾವಣೆಗಳನ್ನು ನಾವು ಹೇಗೆ ತರಬಹುದು ಅಂತಂದರೆ, ದಟ್ ಈಸ್ ರಿಲೇಟೆಡ್, ಏನಾದರೂ ಡಿಸ್ಕ್ರಿಮಿನೇಷನ್ ಇದ್ರೆ ದಿ ಎಲಿಮೆಂಟ್ಸ್ ಆಫ್ ಡಿಸ್ಕ್ರಿಮಿನೇಷನ್ ನೀಡ್ಸ್ ಟು ಬಿ ರೆಡ್ಯೂಸ್ಡ್. ಐ ಮೀನ್ ದಿ ಬ್ಯಾರಿಯರ್ಸ್ ದಟ್ ವರ್ ಎಕ್ಸಿಸ್ಟಿಂಗ್ ಟು ಆಕ್ಸೆಸ್ ದಿ ಸರ್ವಿಸಸ್, ಆ ಬ್ಯಾರಿಯರ್ಗಳನ್ನು ತೆಗಿಬೇಕು. ಸೊ ಒಟ್ಟಾರೆಯಾಗಿ ಡೆವಲಪ್ಮೆಂಟ್ ಫೋಕಸ್ ಆನ್ ದಿ ಕ್ವಾಲಿಟಿ ಆಫ್ ಅ ಇಂಡಿವಿಜುವಲ್, ಡೆವಲಪ್ಮೆಂಟ್ ಫೋಕಸ್ ಆನ್ ದಿ ವೆಲ್ ಬೀಯಿಂಗ್ ಆಫ್ ಎನ್ ಇಂಡಿವಿಜುವಲ್. ನೋಡಿ, ರೂರಲ್ ಡೆವಲಪ್ಮೆಂಟ್ ಇಸ್ ಅ ಮಲ್ಟಿ ಡೈಮೆನ್ಷನಲ್ ಕಾನ್ಸೆಪ್ಟ್ ಎನ್ಕಂಪಾಸಿಂಗ್, ಏನೇನು ಕಾನ್ಸೆಪ್ಟ್ಸ್ ಇದೆ: ಎಕನಾಮಿಕ್, ಸೋಷಿಯಲ್, ಇನ್ಫ್ರಾಸ್ಟ್ರಕ್ಚರಲ್, ಎನ್ವೈರ್ನಮೆಂಟಲ್ ಆ್ಯಂಡ್ ಗವರ್ನೆನ್ಸ್ ಆಸ್ಪೆಕ್ಟ್ಸ್. ಆರ್ಥಿಕ, ಸಾಮಾಜಿಕ, ಮೂಲ ಸೌಕರ್ಯಗಳು, ಆಡಳಿತಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅಂಶಗಳನ್ನು ಒಳಗೊಂಡಂತಹ ಒಂದು ಕಾನ್ಸೆಪ್ಟ್ ಇದು. ದ ಹೋಲಿಸ್ಟಿಕ್ ಕಾನ್ಸೆಪ್ಟ್ ಅಂದರೆ ಕಾಂಪ್ರಿಹೆನ್ಸಿವ್, ಸಮಗ್ರವಾಗಿ. ದ ಹೋಲಿಸ್ಟಿಕ್ ಕಾನ್ಸೆಪ್ಟ್ ಆರ್ ದ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ರೂರಲ್ ಏರಿಯಾಸ್ ಇನ್ವಾಲ್ವ್ಸ್ ಅಡ್ರೆಸ್ಸಿಂಗ್ ದಿ ವೇರಿಯಸ್ ಫೆಸೆಟ್ಸ್ ಆಫ್ ಟು ಇಂಪ್ರೂವ್ ದಿ ಕ್ವಾಲಿಟಿ ಆಫ್ ಲೈಫ್. ನಾನು ಆವಾಗಲೇ ಹೇಳ್ದಂಗೆ ಸೋಷಿಯೋ ಎಕನಾಮಿಕ್ ಕಂಡೀಷನ್ಸ್ ಏನಿದೆ, ಗ್ರಾಮೀಣ ಭಾಗದಲ್ಲಿ ವಾಸಿಸ್ತಾ ಇರುವಂಥವ್ರು, ಅವರ ಕಂಡೀಷನ್ಗಳಲ್ಲಿ ಸುಧಾರಣೆ ಆಗಬೇಕು, ಜೀವನ ಮಟ್ಟದಲ್ಲಿ ಸುಧಾರಣೆ ಆಗಬೇಕು. ಸೊ ಏನಿದು ಎಕನಾಮಿಕ್ ಡೈಮೆನ್ಷನ್ಸ್? ಈಗ ನಮಗೆ ಗೊತ್ತು, ಎಕನಾಮಿಕ್, I mean, it's all about the involvement of money. It is all about, ensuring people have the income security. So, ನೀವು ಇನ್ಕಮ್ ಸೆಕ್ಯೂರಿಟಿಯನ್ನು ಹೇಗೆ ಎನ್ಶ್ಯೂರ್ ಮಾಡ್ತಾರೆ? Look at what is the major occupation of the rural area. Major occupation of the rural area is agriculture. Is agriculture a profitable business? Absolutely no. So agriculture ಪ್ರಾಫಿಟೇಬಲ್ ಬಿಸ್ನೆಸ್ ಇಲ್ಲ ಅಂತಂದರೆ, ವಿ ನೀಡ್ ಟು ಎನ್ಶ್ಯೂರ್ ದ್ಯಾಟ್ ದಿ ಫಾರ್ಮರ್ ಈಸ್ ಏಬಲ್ ಟು ಜನರೇಟ್ ಮೋರ್ ಇನ್ಕಮ್ ಫ್ರಾಮ್ ದ್ಯಾಟ್ ಅಗ್ರಿಕಲ್ಚರ್. ಅದೇ ರೀತಿಯಲ್ಲಿ ನಾಟ್ ಎವ್ರಿ ಇಂಡಿವಿಜುವಲ್ ಇನ್ ದಿ ರೂರಲ್ ಏರಿಯಾ ಈಸ್ ನಾಟ್ ಹ್ಯಾವಿಂಗ್ ಅ ಪೀಸ್ ಆಫ್ ಅ ಲ್ಯಾಂಡ್, ಅಗ್ರಿಕಲ್ಚರಲ್ ಲ್ಯಾಂಡ್. ಸೊ ನಾನ್ ಫಾರ್ಮ್ ಎಂಪ್ಲಾಯ್ಮೆಂಟ್ ಜನರೇಷನ್ ಕೂಡ ಆಗಬೇಕು. ಅಂದರೆ ಕೃಷಿಯಲ್ಲಿ ಸುಧಾರಣೆಗಳನ್ನು ತರುವುದಲ್ಲದೆ ಕೃಷಿಯೇತರ ಉದ್ಯೋಗಗಳ ಸೃಷ್ಟಿ ಕೂಡ ಆಗಬೇಕಾಗುತ್ತೆ. ನೋಡಿ, ಇಲ್ಲಿ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್, ಎನ್ಹ್ಯಾನ್ಸಿಂಗ್ ದಿ ಪ್ರೊಡಕ್ಟಿವಿಟಿ, ಉತ್ಪಾದಕತೆಯಲ್ಲಿ ಪ್ರೊಡಕ್ಟಿವಿಟಿ, ಸಸ್ಟೈನೇಬಲ್ ಫಾರ್ಮಿಂಗ್. ದ ರೀಸನ್ ಬೀಯಿಂಗ್, ನಾವು ನೋಡ್ತಾ ಇದ್ದೀವಿ, ಅತಿ ಹೆಚ್ಚು ಫರ್ಟಿಲೈಸರ್ಗಳ ಬಳಕೆ ಆಗ್ತಾ ಇದೆ, ನೀರಿನ ಬಳಕೆ ಆಗ್ತಾ ಇದೆ. ಅದು ಆಗೋದ್ರಿಂದ ಏನಾಗುತ್ತೆ ಅಂದರೆ, ಇರುವಂಥ ಲಿಮಿಟೆಡ್ ರಿಸೋರ್ಸಸ್ಗಳ ಮೇಲೆ ದಟ್ ವಿಲ್ ಆಲ್ರೆಡಿ ಕ್ರಿಯೇಟ್ ಅ ಪ್ರೆಷರನ್ನು ಕ್ರಿಯೇಟ್ ಮಾಡುತ್ತೆ. ಅದೇ ನಾನು ಹೇಳ್ದಂಗೆ ನಾನ್ ಫಾರ್ಮ್ ಎಂಪ್ಲಾಯ್ಮೆಂಟ್ ಆಗಬೇಕು, ಕಾಟೇಜ್ ಇಂಡಸ್ಟ್ರಿಗಳ ಸ್ಥಾಪನೆ ಆಗಬೇಕು. ದಿಸ್ ಈಸ್ ಬಿಕಾಸ್ ಇದು ಲೇಬರ್ ಇಂಟೆನ್ಸಿವ್, ಹ್ಯಾಂಡಿಕ್ರಾಫ್ಟ್ ಇರ್ಬೋದು ಅಥವಾ ಅದರ್ ಆಗ್ರೋ ಬೇಸ್ಡ್ ಇಂಡಸ್ಟ್ರಿಗಳನ್ನು ಆಗಬೇಕು. ಅದೇ ರೀತಿ ಇದಲ್ಲದೆ ವಿ ಆಲ್ಸೋ ಸಪೋಸ್ ಟು ಎನ್ಶ್ಯೂರ್ ದಿ ಫೈನಾನ್ಷಿಯಲ್ ಇನ್ಕ್ಲೂಷನ್, ಆರ್ಥಿಕ ಒಳಗೊಳ್ಳುವಿಕೆ. ಅಂದರೆ ಅವೈಲಬಿಲಿಟಿ ಆಫ್ ಕ್ರೆಡಿಟ್ ಇರ್ಬೋದು, ಅಥವಾ ಇತರೆ ಫೈನಾನ್ಷಿಯಲ್ ಸರ್ವಿಸಸ್ ಲೈಕ್ ಹ್ಯಾವಿಂಗ್ ಎನ್ ATM ಕಾರ್ಡ್, ಕ್ರೆಡಿಟ್ ಕಾರ್ಡ್ ಇರ್ಬೋದು, ಅಥವಾ ಸಾಲ ಇರ್ಬೋದು, ಅಥವಾ ಮೈಕ್ರೋ ಫೈನಾನ್ಸ್ನ ಒಂದು ಫೆಸಿಲಿಟಿ ಇರ್ಬೋದು. ಅದೆಲ್ಲವೂ ಕೂಡ ಏನಾಗಬೇಕಾಗುತ್ತೆ ಅಂದರೆ, ಗ್ರಾಮೀಣ ಭಾಗದಲ್ಲಿ ವಾಸಿಸ್ತಿರುವಂಥ ಜನರಿಗೆ ರೀಚ್ ಆಗಬೇಕಾಗುತ್ತೆ. ಸೋಷಿಯಲ್ ಡೈಮೆನ್ಷನ್ಸ್ ನೋಡಿ, ಸಾಮಾಜಿಕವಾಗಿ, ಐ ಮೀನ್ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್, ಇಟ್ಸ್ ಆಲ್ ಅಬೌಟ್ ಲೀಡಿಂಗ್ ಟು ದಿ ಡೆವಲಪ್ಮೆಂಟ್ ಆಫ್ ಎನ್ ಇಂಡಿವಿಜುವಲ್. ಒಂದು ಎಜುಕೇಷನ್, I mean, quality education needs to be given.
ಸೊ ಪ್ರಾಥಮಿಕ ಹಂತದಿಂದ ಹಿಡಿದು ಕಾಲೇಜ್ವರೆಗೆ ಏನು ಅಂತಂದರೆ ಪೀಪಲ್ ಶುಡ್ ಹ್ಯಾವ್ ಅ ರೆಡಿ ಆಕ್ಸೆಸ್ ಟು ದಿ ಕ್ವಾಲಿಟಿ ಎಜುಕೇಷನ್. ಯಾಕಂದರೆ ಕೇವಲ ಸಾಕ್ಷರತಾ ದರ ಇಂಪ್ರೂವ್ ಆದರೆ ಆಗ್ತಾ ಇದೆ ಅಂದರೆ ಇಟ್ ಡಸ್ ನಾಟ್ ಮೀನ್ ದಟ್ ದಿ ಎಜುಕೇಷನ್ ಈಸ್ ಅಥವಾ ಕ್ವಾಲಿಟಿ ಎಜುಕೇಷನ್ ಸಿಗ್ತಾ ಇದೆ ಅಂತಲ್ಲ. ಲಿಟ್ರಸಿ ಇಂಪ್ರೂವ್ಮೆಂಟ್ ಮಾಡಲೇಬೇಕು, ನೋ ಡೌಟ್ ಎಟ್ ಆಲ್. ಅದರೊಂದಿಗೆ ಕ್ವಾಲಿಟಿ ಎಜುಕೇಷನ್ ಎಟ್ ಅಫೋರ್ಡೆಬಲ್ ರೇಟ್ ಕೂಡ ನಾವು ಕೊಡಬೇಕಾಗುತ್ತೆ. ನೆಕ್ಸ್ಟ್ ಒನ್, improved healthcare facility, quality of the services again has to improve. ಈಗ currently we are working at something, we do have something called as PHC, primary health care center. ಪ್ರಾಥಮಿಕ ಸಂಸ್ಥೆಗಳಿದ್ದಾವೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ. ಅದಲ್ಲದೆ ಸಮುದಾಯ ಆರೋಗ್ಯ ಭವನಗಳಿದ್ದಾವೆ, ಕಮ್ಯುನಿಟಿ ಹೆಲ್ತ್ ಕೇರ್ ಸೆಂಟರ್. ವಿ ನೀಡ್ ಟು ಎನ್ಶೋರ್ ದಟ್ ದ ಡಾಕ್ಟರ್ಸ್ ಆರ್ ಪ್ರೆಸೆಂಟ್ ರೌಂಡ್ ದ ಕ್ಲಾಕ್. We need to ensure that the people are able to get the quality services. ಅದೇ ರೀತಿ ಸೋಷಿಯಲ್ ಈಕ್ವಿಟಿ, ಡಿಸ್ಕ್ರಿಮಿನೇಷನ್, ಆಲ್ ದಿ ಫೇಸಸ್ ಆಫ್ ಡಿಸ್ಕ್ರಿಮಿನೇಷನ್ ಎಂಡ್ ಆಗಬೇಕು. ಕಾಸ್ಟ್ ಬೇಸ್ಡ್ ಇರ್ಬೋದು, ಜೆಂಡರ್ ಬೇಸ್ಡ್ ಇರ್ಬೋದು, ಅಥವಾ ಇನ್ಕಮ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಇರ್ಬೋದು, ರಿಲಿಜಿಯನ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಇರ್ಬೋದು. ಆ ಎಲ್ಲ ಡಿಸ್ಕ್ರಿಮಿನೇಷನ್ಗಳು ಏನಾಗಬೇಕಾಗುತ್ತೆ, ಆ ಎಲ್ಲ ಡಿಸ್ಕ್ರಿಮಿನೇಷನ್ಗಳನ್ನ ತೊಡೆದು ಹಾಕಬೇಕಾಗುತ್ತೆ. ಕಮ್ಯುನಿಟಿ ಡೆವಲಪ್ಮೆಂಟ್ ಆಗಬೇಕಾಗುತ್ತೆ. ಲೋಕಲ್ ಇನ್ಸ್ಟಿಟ್ಯೂಷನ್, ಸ್ಥಳೀಯ ಸಂಸ್ಥೆಗಳೇನಿದೆ ಆ ಸ್ಥಳೀಯ ಸಂಸ್ಥೆಗಳನ್ನು ಬಲಪಡಿಸುವಂಥ ಅವಶ್ಯಕತೆ ಇದೆ. ಇನ್ಫ್ರಾಸ್ಟ್ರಕ್ಚರಲ್, ಮೂಲಸೌಕರ್ಯಗಳಲ್ಲಿ ಏನು ಡೆವಲಪ್ಮೆಂಟ್ ಅಂದರೆ ರೋಡ್ಸ್ ನೀಡ್ಸ್ ಟು ಬಿ ಇಂಪ್ರೂವ್ಡ್. ಈಗ ಕರ್ನಾಟಕದಲ್ಲಿ ನೋಡಿ, ದ ಲಾಸ್ಟ್ ಇಯರ್ ವಿ ಕೇಮ್ ಅಪ್ ವಿತ್ ಸಮಥಿಂಗ್ ಕಾಲ್ಡ್ ದಿ ಪ್ರಗತಿ ಪಥ, ವೇರ್ ವಿ ವಾಂಟೆಡ್ ಟು ಇಂಪ್ರೂವ್ ದಿ ರೂರಲ್ ಇನ್ಫ್ರಾಸ್ಟ್ರಕ್ಚರ್, ರೂರಲ್ ಕನೆಕ್ಟಿವಿಟಿಯನ್ನು ಇಂಪ್ರೂವ್ ಮಾಡೋದಕ್ಕೆ. ಅದೇ ರೀತಿ ಕೇಂದ್ರ ಸರ್ಕಾರದ ಯೋಜನೆ ಇದೆ, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನಾ. ಸೊ ಕ್ವಾಲಿಟಿ ಆಫ್ ರೋಡ್, ಆಲ್ ವೆದರ್ ರೋಡ್ ಕನೆಕ್ಟಿವಿಟಿ ಏನಾಗಬೇಕಾಗುತ್ತೆ, ಇನ್ಕ್ರೀಸ್ ಆಗಬೇಕಾಗುತ್ತೆ. ವಿ ನೀಡ್ ಟು ಇನ್ಕ್ರೀಸ್ ಎಲೆಕ್ಟ್ರಿಸಿಟಿ ಸಪ್ಲೈ, ಅನ್ಇಂಟರಪ್ಟೆಡ್ ಎಲೆಕ್ಟ್ರಿಸಿಟಿ ಸಪ್ಲೈಯನ್ನು ಕೊಡಬೇಕಾಗುತ್ತೆ. ಬೇಸಿಕ್ ಎಮ್ಯುನಿಟಿಗಳಾದಂಥ ಡ್ರಿಂಕಿಂಗ್ ವಾಟರ್ ನೋಡಿ, ಗೌರ್ಮೆಂಟ್ ಹ್ಯಾಸ್ ಸಮಥಿಂಗ್ ಕಾಲ್ಡ್ ಎಸ್ ದಿ ಜಲ್ ಜೀವನ್ ಮಿಷನ್. ಸೊ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಗೌರ್ಮೆಂಟ್ ಹ್ಯಾಸ್ ಪ್ರೊವೈಡೆಡ್ ಆರ್ ಪ್ರೊವೈಡಿಂಗ್ ಇನ್ ಸಮ್ ಪ್ಲೇಸಸ್ ಪೈಪ್ಡ್ ಡ್ರಿಂಕಿಂಗ್ ವಾಟರ್ ಕನೆಕ್ಷನ್ ಟು ದಿ ಎವ್ರಿ ಹೌಸ್ ಹೋಲ್ಡ್ ಇದೆ. ಅದೇ ರೀತಿ ಡಿಜಿಟಲ್ ಕನೆಕ್ಟಿವಿಟಿ ಕೂಡ ಇನ್ಕ್ರೀಸ್ ಆಗಬೇಕಾಗುತ್ತೆ, ಅಂದರೆ ಮೊಬೈಲ್ ನೆಟ್ವರ್ಕ್ ಇರ್ಬೋದು. ಯಾಕಂದರೆ ವಿ ಸಿ ದಿ ಪ್ರಿವಿಲೆನ್ಸಸ್ ಆಫ್ 5G ಆ್ಯಂಡ್ ಆಲ್, ಬಟ್ ನಾಟ್ ಎವ್ರಿ ವಿಲೇಜ್ ಇನ್ ಇಂಡಿಯಾ ಈಸ್ ಹ್ಯಾವಿಂಗ್ ಕವರ್ಡ್ ಬೈ ದಿ 5G. ದೇರ್ ಆರ್ ಪ್ಲೇಸಸ್ ವೇರ್ 4G 3G ಇದೆ. ನೀವು ಈಶಾನ್ಯ ಭಾರತದ ಜಿಲ್ಲೆ ಅಥವಾ ರಾಜ್ಯಗಳನ್ನು ನೀವು ಗಮನಿಸಿದಾಗ ದೇರ್ ಆರ್ ಪ್ಲೇಸಸ್ ವೇರ್ ಸ್ಟಿಲ್ 2G ಕನೆಕ್ಷನ್ ಕೂಡ ಇದೆ. ಸೊ ಡಿಜಿಟಲ್ ಕನೆಕ್ಟಿವಿಟಿ ಇಂಪ್ರೂವ್ ಆಗಬೇಕಾಗುತ್ತೆ. ಬಿಕಾಸ್ ಒನ್ಸ್ ದಿ ಡಿಜಿಟಲ್ ಕನೆಕ್ಟಿವಿಟಿ ಏನಾದರೂ ಇಂಪ್ರೂವ್ ಆದಮೇಲೆ ಇಟ್ ಈಸ್ ಗೋಯಿಂಗ್ ಟು ಕ್ರಿಯೇಟ್ ಅ ಹೋಲ್ ನ್ಯೂ ಸೆಟ್ ಆಫ್ ದಿ ಆಪರ್ಚುನಿಟೀಸ್ ಫಾರ್ ದಿ ಪೀಪಲ್. ಸೊ ನೆಕ್ಸ್ಟ್ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಎಸ್ ದಿ ಎನ್ವೈರನ್ಮೆಂಟಲ್ ಡೈಮೆನ್ಷನ್ಸ್. ನೋಡಿ, ಪರಿಸರದ ಸಂರಕ್ಷಣೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಗ್ರಾಮೀಣ ಭಾಗ ಏನಿದೆಯಲ್ಲ, ದಟ್ ಈಸ್ ಲುಕ್ ಎಟ್ ದಿ ಮುಖ್ಯ ಕಸುಬು ಏನಾದರೂ ನೋಡಿದ್ರೆ ದಟ್ ಈಸ್ ಆಲ್ ಅಬೌಟ್ ದಟ್ ರಿವಾಲ್ವ್ಸ್ ಅರೌಂಡ್ ದಿ ಅಗ್ರಿಕಲ್ಚರ್. ಇದೇ ಅಗ್ರಿಕಲ್ಚರಲ್ಲಿ ಇರಿಗೇಷನ್ ಅಂದರೆ ಹೆಚ್ಚು ನೀರಿನ ಒಂದು ಬಳಕೆ ಇರ್ಬೋದು, ಅಥವಾ ಫರ್ಟಿಲೈಸರ್ಗಳ ಬಳಕೆ ಇರಬೇಕು. ಅದು ಏನಾದರೂ ಜಾಸ್ತಿ ಆದಲ್ಲಿ ದಟ್ ಈಸ್ ಗೋಯಿಂಗ್ ಟು ಅಫೆಕ್ಟ್ ದಿ ಎನ್ವೈರನ್ಮೆಂಟ್ ಇನ್ ಅ ವೆರಿ ನೆಗೆಟಿವ್ ಮ್ಯಾನರ್. ಸೊ ಹೀಗಾಗಿ ನಾವು ಏನು ಮಾಡಬೇಕಾಗುತ್ತೆ ಅಂತಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್, ಸಾವಯವ ಕೃಷಿಯತ್ತ ನಾವು ಚಿಂತನೆಯನ್ನು ನಡೆಸಬೇಕಾಗುತ್ತೆ. ಅದೇ ರೀತಿ ಫರ್ಟಿಲೈಸರ್ಗಳ ಬಳಕೆ ಕಡಿಮೆ ಆಗಬೇಕಾಗುತ್ತೆ, ನೀರಿನ ಬಳಕೆ ಕಡಿಮೆ ಆಗಬೇಕಾಗುತ್ತೆ. ಸೊ ಹ್ಯಾವಿಂಗ್ this rural development should also include the dimension of the environmental. ನೋಡಿ, eco-friendly practices, can you see here very clearly? Organic farming, ಸಾವಯವ ಕೃಷಿಯಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್, ದಿ ಯೂಸ್ ಆಫ್ ದಿ ರಿನ್ಯೂವೇಬಲ್ ಎನರ್ಜಿ, ಇದೆಲ್ಲವೂ ಕೂಡ ಏನಾಗುತ್ತೆ ತುಂಬ ಇಂಪಾರ್ಟೆಂಟ್. ಕೊನೆಗೆ ದಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆರ್ ಗವರ್ನೆನ್ಸ್, ಆಡಳಿತ. ನೋಡಿ, ನಮಗೆ ಏನು ಬೇಕು, ನಮ್ಮ ಅವಶ್ಯಕತೆಗೆ ತಕ್ಕಂತೆ ಆ ಅವಶ್ಯಕತೆಗಳ ಮೇಲೆ ಅಧಿಕಾರ ಮಾಡುವಂತಹ ಒಂದು ಹಕ್ಕು ಕೂಡ ಜನರಿಗೆ ಇರಬೇಕಾಗುತ್ತೆ. ನಾವು ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ವಿ, ಬಟ್ ಆ ಪಂಚಾಯತ್ ರಾಜ್ ಸಂಸ್ಥೆಗಳು ದೇ ಆರ್ ನಾಟ್ ಏಬಲ್ ಟು ಫಂಕ್ಷನ್ ಇನ್ ಅ ವೆರಿ ಎಫೆಕ್ಟಿವ್ ಆ್ಯಂಡ್ ಎಫಿಷಿಯಂಟ್ ಮ್ಯಾನರ್. ದ ರೀಸನ್ ಬೀಯಿಂಗ್ ಏನು ಅಂದರೆ ಸ್ಟೇಟ್ ಗವರ್ನಮೆಂಟ್ಸ್ ಆರ್ ರಿಲಕ್ಟೆಂಟ್, ಸ್ಟೇಟ್ ಗವರ್ನಮೆಂಟ್ಸ್ ಆರ್ ನಾಟ್ ಟ್ರಾನ್ಸ್ಫರಿಂಗ್ ದಿ ಮೀನಿಂಗ್ಫುಲ್ ಪವರ್ಸ್. ಫೈನಾನ್ಷಿಯಲ್ ಡಿಪೆಂಡೆನ್ಸಿ ಅಗೇನ್ ಕಡಿಮೆ. ಇಫ್ ಯು ಲುಕ್ ಎಟ್ ದಿ ರಿಪೋರ್ಟ್ ಆಫ್ ದಿ RBI ಇಟ್ಸೆಲ್ಫ್, RBI ರಿಪೋರ್ಟ್ ಹೇಳೋ ಪ್ರಕಾರ ಒಟ್ಟಾರೆ ಪಂಚಾಯತ್ಗಳ ಫೈನಾನ್ಷಿಯಲ್ ಹೆಲ್ತನ್ನು ನೋಡಿದ್ರೆ ಕೇವಲ 1% ಆಫ್ ದಿ ರೆವಿನ್ಯೂ ಇದೆ, ಅದು ಎಲ್ಲಿಂದ ಬರ್ತಾ ಇದೆ? ಟ್ಯಾಕ್ಸ್ಗಳಿಂದ ಬರ್ತಾ ಇದೆ. ಉಳಿದೆಲ್ಲವೂ ರೆವಿನ್ಯೂ ಇದೆ, ದಟ್ ಈಸ್ ಕಮಿಂಗ್ ಫ್ರಮ್ ಬೈ ಡೆಲಿವರಿಂಗ್ ದ ಸರ್ವಿಸ್ ಆರ್ ಇಟ್ ಈಸ್ ಕಮಿಂಗ್ ಇನ್ ದ ಅನುದಾನದ ರೂಪದಲ್ಲಿ.
ಮೋರ್ ದೆನ್ 86% ಆಫ್ ದ ರೆವಿನ್ಯೂ ಏನು ಪಂಚಾಯತ್ಗಳಿಗೆ ಬರ್ತಾ ಇದೆ ಅಲ್ಲ, ಅದು ಇದರ್ ದಟ್ ಈಸ್ ಕಮಿಂಗ್ ಇನ್ ದ ಫಾರ್ಮ್ ಸೆಂಟ್ರಲ್ ಗ್ರ್ಯಾಂಟ್ಸ್ ಆದರೂ ಬರ್ತಾ ಇದೆ ಅಥವಾ ಸ್ಟೇಟ್ ಗ್ರ್ಯಾಂಟ್ಸ್ ಆದರೂ ಬರ್ತಾ ಇದೆ. ಅಂದರೆ ರಾಜ್ಯ ಸರ್ಕಾರಗಳಿಂದ ಬರುತ್ತಿರುವಂಥ ಅನುದಾನ ಇರ್ಬೋದು, ಇಲ್ಲ ಕೇಂದ್ರ ಸರ್ಕಾರದಿಂದ ಬರುತ್ತಿರುವಂಥ ಅನುದಾನಗಳು. ಸೊ ಈ ಪಂಚಾಯತ್ ರಾಜ್ ಸಂಸ್ಥೆಗಳೇನಿದೆ, ದೇ ನೀಡ್ ಟು ಫಂಕ್ಷನ್ ಮೋರ್ ಇನ್ ಅ ಎಫೆಕ್ಟಿವ್ ಆ್ಯಂಡ್ ಎಫಿಷಿಯೆಂಟ್ ಮ್ಯಾನರ್. ಟ್ರೂ ಪವರ್ಸ್ ಏನಾಗಬೇಕಾಗುತ್ತೆ ಅಲ್ಲಿ ಇರಬೇಕಾಗುತ್ತೆ. ಸೊ ಕೊನೆಯ ಒಂದು ಕಾನ್ಸೆಪ್ಟ್ ನೀವು ನೋಡಿದ್ರೆ ಕಲ್ಚರಲ್ ಆ್ಯಂಡ್ ಹ್ಯೂಮನ್ ಡೆವಲಪ್ಮೆಂಟಲ್ ಇರ್ಬೋದು. ಅಂದರೆ ದಿ ಟ್ರೆಡಿಷ್ನಲ್ ಪ್ರಾಕ್ಟೀಸಸ್, ಆರ್ಟ್ಸ್ ಇರ್ಬೋದು ಅಥವಾ ಕಲ್ಚರ್, ಡ್ಯಾನ್ಸ್ ಫಾರ್ಮ್ಸ್, ಅದೆಲ್ಲವನ್ನ ಕೂಡ ಏನಾಗುತ್ತೆ ಆ ಟ್ರೆಡಿಷ್ನಲ್ ನಾಲೆಜನ್ನು ಪ್ರಿಸರ್ವ್ ಮಾಡಬೇಕಾಗುತ್ತೆ. ಮತ್ತು ಯಾವ ರೀತಿ ಟೆಕ್ನಾಲಜಿ ಕೂಡ ಪ್ರೋಗ್ರೆಸ್ ಆಗುತ್ತೆ ಅಲ್ಲ, ಆ ಟೆಕ್ನಾಲಜಿ ಏನಾಗಬೇಕು, ಆ ಟೆಕ್ನಾಲಜಿ ಕೂಡ ಗ್ರಾಮೀಣ ಭಾಗಕ್ಕೆ ಬರಲೇಬೇಕಾಗುತ್ತೆ. ಉದಾಹರಣೆಗೆ ಮಾಡರ್ನ್ ಫಾರ್ಮಿಂಗ್ ಟೆಕ್ನಿಕ್ಸ್ ಇರ್ಬೋದು, ಬಯೋಟೆಕ್ನಾಲಜಿ ಬಳಕೆ ಇರ್ಬೋದು, ಇನ್ಫಾರ್ಮೇಷನ್ ಟೆಕ್ನಾಲಜಿ ಇರ್ಬೋದು. ನೋಡಿ, ಈಗ ಉದಾಹರಣೆಗೆ ಒಂದು ವೆರಿ ಸಿಂಪಲ್ ಉದಾಹರಣೆ ಏನು ಅಂದರೆ, ಗೌರ್ಮೆಂಟ್ ಸೆಂಡ್ಸ್ SMS ಥ್ರೂ SMS ಫಾರ್ಮರ್ಸ್ಗಳಿಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಏನಂದರೆ ಮುಂದಿನ 7 ದಿನಗಳಲ್ಲಿ ಯಾವ ರೀತಿಯಾದಂಥ ಮಳೆಯ ಒಂದು ಮುನ್ಸೂಚನೆಯನ್ನು ಕೊಡ್ತಾರೆ ಅಥವಾ ಚಂಡಮಾರುತದ ಮುನ್ಸೂಚನೆಯನ್ನು ಕೊಡ್ತಾರೆ. ದಟ್ ಈಸ್ ಮೇಕಿಂಗ್ ಫುಲ್ ಯೂಸ್ ಆಫ್ ದೀಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಅಥವಾ ಟೆಂಪ್ರೇಚರ್ ಯಾವ ರೀತಿ ಇರಲಿದೆ, ಪ್ರೆಸಿಪಿಟೇಷನ್, ದಟ್ ಈಸ್ ಆಲ್ ಅಬೌಟ್ ದಿ ಇನ್ಕಾರ್ಪೊರೇಟಿಂಗ್ ದಿ ಮಾಡರ್ನ್ ಟೆಕ್ನಾಲಜೀಸ್ ಇನ್ ಎನ್ಹ್ಯಾನ್ಸಿಂಗ್ ದಿ ಕ್ವಾಲಿಟಿ ಆಫ್ ಲೈಫ್ ಇನ್ ದಿ ರೂರಲ್ ಏರಿಯಾ. ಸೊ ಈಗ ನಾವು ಗಾಂಧಿ ಅವರ ತತ್ವ ಏನಿತ್ತು, ವಾಟ್ ವಾಸ್ ದಿ ವಿಷನ್ ಆಫ್ ದಿ ಗಾಂಧಿ? ಬಿಕಾಸ್ ಪೀಪಲ್ ಸೇ, ಇಫ್ ವಿ ಟ್ರೂಲಿ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದಿ ಇಂಡಿಯಾ, ವಿ ನೀಡ್ ಟು ವಿಸಿಟ್ ದಿ ರೂರಲ್ ಪಾರ್ಟ್ ಆಫ್ ಇಂಡಿಯಾ. ಆ್ಯಂಡ್ ಗಾಂಧೀಜಿ ವಾಸ್ ಒನ್ ಹೂ ವಾಸ್ ಅ ವೆರಿ ಆರ್ಡೆಂಟ್ ಸಪೋರ್ಟರ್ of ensuring that the rural economy is more strong and more vibrant. ಗ್ರಾಮೀಣ ಎಕನಾಮಿ ಅಥವಾ ಅರ್ಥವ್ಯವಸ್ಥೆ ವೈಬ್ರೆಂಟ್ ಇಲ್ಲ, ಸ್ಟ್ರಾಂಗ್ ಇಲ್ಲ ಅಂದರೆ ಇಂಡಿಯಾ ವಿಲ್ ನಾಟ್ ಪ್ರಾಸ್ಪರ್. ದಟ್ ವಾಸ್ ಹಿಸ್ ಐಡಿಯಾ. ಸೊ ಗಾಂಧಿಯ ಕೋರ್ ಪ್ರಿನ್ಸಿಪಲ್ಸ್ಗಳನ್ನು ನಾವು ನೋಡಿದಾಗ 3 ಅತ್ಯಂತ ಪ್ರಮುಖ ಪ್ರಿನ್ಸಿಪಲ್ ಕಾಣ್ತೀವಿ. ಒಂದು ಸರ್ವೋದಯ, ಸರ್ವ ಪ್ಲಸ್ ಉದಯ, ಅಂದರೆ ಎಲ್ಲರ ಏಳಿಗೆ ಆಗಬೇಕು. ಇಟ್ ಈಸ್ ನಾಟ್ ಜಸ್ಟ್ ದಿ ಬೆನಿಫಿಟಿಂಗ್ ಓನ್ಲಿ ಸಮ್ ಸೆಕ್ಷನ್ ಆಫ್ ದಿ ರೂರಲ್ ಎಕನಾಮಿ. ಎವ್ರಿ ಇಂಡಿವಿಜುವಲ್ ಆರ್ ಎವ್ರಿ ಸೆಕ್ಷನ್ ಆಫ್ ದಿ ಸೊಸೈಟಿ ಆಫ್ ದಿ ರೂರಲ್ ಇಂಡಿಯಾ ಮಸ್ಟ್ get benefited. It emphasized, ನೋಡಿ, ಸರ್ವೋದಯ, ವೆಲ್ಫೇರ್ ಫಾರ್ ಆಲ್, emphasized holistic ಡೆವಲಪ್ಮೆಂಟ್ ಆ್ಯಂಡ್ ಬೆನಿಫಿಟಿಂಗ್ ಎವ್ರಿ ಸೆಕ್ಷನ್ ಆಫ್ ದಿ ಸೊಸೈಟಿ ಹೇಳ್ತಾರೆ. ಅದೇ ರೀತಿ ಗ್ರಾಮ ಸ್ವರಾಜ್ಯ ಅಂದರೆ ವಿಲೇಜ್ ಸೆಲ್ಫ್ ರೂಲ್. ಈ ಪಂಚಾಯತ್ಗಳನ್ನು ನಾವು ಏನು ಸ್ಥಾಪನೆ ಮಾಡಿದ್ದೀವಿ, ಈ ಪಂಚಾಯತ್ಗಳು ದೇ ನೀಡ್ ಟು ಹ್ಯಾವ್ ಅ ವೆರಿ ಮೀನಿಂಗ್ಫುಲ್ ಪವರ್ ಸೊ ದ್ಯಾಟ್ ದೇ ಆರ್ ಏಬಲ್ ಟು ಮೇಕ್ ಅ ಡಿಸಿಷನ್ಸ್ ಆನ್ ದಿ ಮ್ಯಾಟರ್ಸ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಟು ದೆಮ್. ಲುಕ್ ಎಟ್ ದಿ ಸ್ಯಾನಿಟೇಷನ್, drinking water, electrification. So advocated for autonomous self-sustaining villages as the foundation of a national movement. ಮತ್ತೆ ಇನ್ನೊಂದು and a very important one which is also related to the history, that is Swadeshi movement. ಅಂದರೆ promoted the local production and consumption to reduce the dependence on the external market. ಯಾಕಂದರೆ ಈಗಾಗಲೇ ಅಂದಿನ ಸಮಯದಲ್ಲಿ ಗ್ರಾಮೀಣ ಭಾಗದಲ್ಲಿ the cottage industries were existing. If you replace these cottage industries, you have to generate employment somewhere else. But ಅಂದಿನ ಒಂದು ಅರ್ಥವ್ಯವಸ್ಥೆ it was not able to generate employment for everyone. So ಅದಕ್ಕೋಸ್ಕರ to ensure these rural itself as the self-sustaining one, he advocated more for the textile industry, cottage industryಗಳಿಗಾಗಿ he fought very fiercely. ನೋಡಿ, ಎಕನಾಮಿಕ್ ಅಪ್ರೋಚ್ ಏನಿತ್ತು ಗಾಂಧಿಯವರ ಎಕನಾಮಿಕ್ ಅಪ್ರೋಚ್, ಸೆಲ್ಫ್ ರಿಲಯಂಟ್ ವಿಲೇಜಸ್ ಅಂದರೆ ಆತ್ಮನಿರ್ಭರವಾದಂಥ ಗ್ರಾಮೀಣ ಪ್ರದೇಶ ಅಥವಾ ಹಳ್ಳಿಗಳು. ಈ ಫೋಕಸ್ಡ್ ಆನ್ ದಿ ಲೋಕಲ್ ರಿಸೋರ್ಸ್ ಯುಟಿಲೈಸೇಷನ್, ಮಿನಿಮಲ್ ಡಿಪೆಂಡೆನ್ಸಿ ಆನ್ ದಿ ಸಿಟೀಸ್, ಕಾಟೇಜ್ ಆ್ಯಂಡ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ. ಬಿಕಾಸ್ ದೀಸ್ ಆರ್, ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇದು ಲೇಬರ್ ಇಂಟೆನ್ಸಿವ್ ಇಂಡಸ್ಟ್ರಿ. ಸೊ ಇಟ್ ಜನರೇಟ್ಸ್ ಮೋರ್ ನಂಬರ್ ಆಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇನ್ ಕಂಪ್ಯಾರಿಸನ್ ವಿತ್ capital intensive industries. Simplicity and minimalism, minimalist lifestyle to reduce the waste, materialism, sustainability ಅನ್ನು ಪ್ರಮೋಟ್ ಮಾಡೋದಕ್ಕೆ. ಅದೇ ರೀತಿ ಸೋಷಿಯಲ್ ಡೆವಲಪ್ಮೆಂಟ್, ಸಾಮಾಜಿಕ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಎರಾಡಿಕೇಶನ್ ಆಫ್ ಆಲ್ ದಿ ಸೋಷಿಯಲ್ ಈವಿಲ್ಸ್ ಏನಿದೆ ಅಂದಿನ ಒಂದು ಸಾಮಾಜಿಕ ಪಿಡುಗುಗಳು, ಬೀಟ್ ಚೈಲ್ಡ್ ಮ್ಯಾರೇಜ್, ಬೀಟ್ ಅನ್ಟಚಬಿಲಿಟಿ, ಅಸ್ಪೃಶ್ಯತೆ ಇರ್ಬೋದು, ಕಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಇರ್ಬೋದು, ಇದು ಎಲ್ಲವನ್ನು ಅವರು ತೊಡೆದು ಹಾಕಬೇಕು ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಅದೇ ಬೇಸಿಕ್ ಎಜುಕೇಷನ್, ನೈ ತಾಲೀಮ್ ಅಂದರೆ ಬೇಸಿಕ್ ಎಜುಕೇಷನ್ ಅಂದರೆ ವೊಕೇಶನಲ್ ಟ್ರೈನಿಂಗ್ ವಿತ್ ಅ ಮಾರಲ್ ಎಜುಕೇಷನ್, ನೈತಿಕ ಶಿಕ್ಷಣದ ಮೇಲೆ ಅತ್ಯಂತ ಹೆಚ್ಚು ಫೋಕಸನ್ನು ಅವರು ಕೊಡ್ತಾರೆ. ಮತ್ತು ಗಾಂಧಿ ಆಲ್ವೇಸ್ ಬಿಲೀವ್ಡ್ ಇನ್ ದಿ ಒಂದು ನೈರ್ಮಲ್ಯ ಭಾರತದ ಒಂದು ಪರಿಕಲ್ಪನೆಯನ್ನು ಕಂಡಿದ್ದರು ಅವರು. ಸ್ವಚ್ಛ ಭಾರತ, ನೈರ್ಮಲ್ಯ ಭಾರತ. ಈ ಪ್ರಮೋಟೆಡ್ ಕ್ಲೀನ್ಲಿನೆಸ್
hygiene and natural remedies within the rural communities. So ಅದಕ್ಕೋಸ್ಕರನೇ the government came in the year 2014 something called as the Swachh Bharat Abhiyana. I mean, we right now, after 10 years, we keep on discussing about saying that, Swachh Bharat success agli fail aitu. So we need to understand as a citizens very clearly one thing is that ನೋಡಿ ಸ್ವಚ್ಛ ಭಾರತ ಅನ್ನೋದು ಏನಿದೆ, ಐ ಮೀನ್ ಇಟ್ ಈಸ್ ದ ಬಿಗ್ಗೆಸ್ಟ್ ಬಿಹೇವಿಯರಲ್ ಎಕ್ಸಸೈಸ್. ನೋಡಿ, ನಮ್ಮ ಪರಿಸರವನ್ನ ಸ್ವಚ್ಛವಾಗಿಡುವಂಥ ಅತ್ಯಂತ ದೊಡ್ಡ ಒಂದು ಜವಾಬ್ದಾರಿ ಇರುವಂಥದ್ದು ಜನರ ಮೇಲೆ. ಸೊ ಲುಕ್ ಎಟ್ ವಾಟ್ ವಿ ಆರ್ ಡೂಯಿಂಗ್, ಎಲ್ಲಂದರಲ್ಲಿ ಉಗುಳುವಂಥದ್ದು, ಅಥವಾ ಲುಕ್ ಎಟ್ ಹೌ ವಿ ಪೊಲ್ಯೂಟ್ ಅವರ್ ಎನ್ವೈರನ್ಮೆಂಟ್. ಸೊ ಗಾಂಧಿ ವಾಸ್ ಅ ಫಿಯರ್ಸ್ ಅಡ್ವೊಕೇಟ್ ಆಫ್ ದಿ ಹೆಲ್ತ್ ಆ್ಯಂಡ್ ಸ್ಯಾನಿಟೇಷನ್. ಹಿಸ್ ಪೊಲಿಟಿಕಲ್ ವಿಷನ್ ಏನಾದರೂ ನೋಡಿದ್ರೆ, ನಾನು ಸ್ಪಷ್ಟವಾಗಿ ಹೇಳಿದೆ, ಈ ಡ್ರೆಮ್ಟ್ ಆಫ್ ದಿ ಗ್ರಾಮ ಸ್ವರಾಜ್ಯ. ಪಂಚಾಯತ್ಗಳು ಒಂದು ಸದೃಢ ಮತ್ತು ಸಕ್ಷಮ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕಂತ ಸ್ಪಷ್ಟವಾಗಿ ಅವರು ಕಂಡಿದ್ರು. ನೋಡಿ, ಅವರೇ ಹೇಳ್ತಾರೆ ಡಿಸೆಂಟ್ರಲೈಸ್ಡ್ ಗವರ್ನೆನ್ಸ್. ನಾನು ಡಿಸೆಂಟ್ರಲೈಸ್ಡ್ ಎಲ್ಲ ಹೇಳಿದೆ, ವಿಕೇಂದ್ರೀಕರಣ ಆಗಬೇಕು. ಈ ಅಡ್ವೊಕೇಟೆಡ್ ದಿ ಎಂಪವರಿಂಗ್ ಆಫ್ ದಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಟು ಎನೇಬಲ್ ದಿ ಲೋಕಲ್ ಡಿಸಿಷನ್ ಮೇಕಿಂಗ್. ಪಾರ್ಟಿಸಿಪೇಟ್ರಿ ಡೆವಲಪ್ಮೆಂಟ್ ಅಂದರೆ ಈ ಅಧಿಕಾರ ಹಂಚಿಕೆ ಏನಿದೆ ಅಥವಾ ಡಿಸಿಷನ್ ಮೇಕಿಂಗ್ ಏನಿದೆ, ಎವ್ರಿ ಒನ್ ಮಸ್ಟ್ ಪಾರ್ಟಿಸಿಪೇಟ್. ಸೊ ಸಮ್ ಆಫ್ ದಿ criticisms that are associated with the Gandhis ಏನಂದರೆ limited modern relevance. ನೋಡಿ, as technology progresses, we cannot hide ourselves from the technology, or we cannot run away from the technology. It is necessary to embrace that technology ಅಂತ ಹೇಳ್ಬೋದು. ನೋಡಿ, ಕೇವಲ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗಳ ಮೇಲೇ ನೀವು ಫೋಕಸ್ ಮಾಡಿದ್ರೆ ದೇ ವಿಲ್ ನಾಟ್ ಬಿ ಏಬಲ್ ಟು ಜನರೇಟ್ ಎನಫ್ ನಂಬರ್ ಆಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಗಳ ಸ್ಥಾಪನೆ ಆಗಲೇಬೇಕಾಗುತ್ತೆ, ಸೊ ದಟ್ ವಿ ಆರ್ ಏಬಲ್ ಟು ಜನರೇಟ್ ಮೋರ್ ನಂಬರ್ ಆಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಅದಲ್ಲದೆ ದಿ ಲುಕ್ ಎಟ್ ದಿ ಇನ್ಕಮ್ ಜನರೇಷನ್ ದಟ್ ಕಮ್ ಫ್ರಮ್ ದಿ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ. ಸೊ ಅದಕ್ಕೋಸ್ಕರ ಇಂಪ್ಲಿಮೆಂಟೇಷನ್ ಚಾಲೆಂಜಸ್ ಇದೆ. ಬಿಕಾಸ್ ನಾನು ಹೇಳಿದೆ, ಪಂಚಾಯತ್ ರಾಜ್ಗಳ 73rd 74th ಅಮೆಂಡ್ಮೆಂಟ್ ಆದರೂ ಕೂಡ ಈಗಲೂ ಕೂಡ ಅವರ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಆರ್ ನಾಟ್ ಫಂಕ್ಷನಿಂಗ್ ಇನ್ ಅ effective and efficient manner. So economic limitations, again, self-sufficiency model may not support the competitive growth of a globalized economy. ಕೇವಲ ಕಾಟೇಜ್ ಇಂಡಸ್ಟ್ರಿ ಇರ್ಬೋದು, ಸೊ ಅಂಥ ಎಲ್ಲ ಇಂಡಸ್ಟ್ರಿಗಳಿಂದ ನಾವು ಏನಂದರೆ ವಿಲ್ ನಾಟ್ ಬಿ ಏಬಲ್ ಟು ಕಾಂಪೀಟ್. ಸೊ ಹೇಗೆ ಈಗಲೂ ಕೂಡ ರಿಲೆವೆಂಟ್ ಇದೆ ಅಂತಂದರೆ, ಸಸ್ಟೈನಬಿಲಿಟಿ ವೆರಿ ಕ್ಲಿಯರ್ಲಿ, ಬಿಕಾಸ್ ವಿ ಆರ್ ಸೀಯಿಂಗ್ ದಟ್ ಎನ್ವೈರನ್ಮೆಂಟ್ ಈಸ್ ಬೀಂಗ್ ಪೊಲ್ಯೂಟೆಡ್. ಗೌರ್ಮೆಂಟ್ ಇನಿಷಿಯೇಟಿವ್ ಏನೋ ತೊಗೊಂಡೆ, ಸ್ವಚ್ಛ ಭಾರತ್ ಅಭಿಯಾನ ಹೇಳಿದೆ, ಆತ್ಮನಿರ್ಭರ್ ಭಾರತ್, ಜಲ್ ಜೀವನ್ ಮಿಷನ್, ಇದೆಲ್ಲದರಗಳನ್ನು ನೀವು ಉದಾಹರಣೆ ಕೊಡ್ಬೋದು. ಪಂಚಾಯತ್ಗಳನ್ನು ಯಾವ ರೀತಿ ಸೆಕ್ಷನ್ ಮಾಡ್ತಾ ಇದೆ ಗೌರ್ಮೆಂಟ್ ಅಂತ. ಸೊ ದೀಸ್ ಆರ್ ದ ಥಿಂಗ್ಸ್ ದಟ್ ಆರ್ ಅಸೋಸಿಯೇಟೆಡ್ ವಿತ್ ದಿ ಗಾಂಧೀಸ್ ಮಾಡೆಲ್ ಆಫ್ ರೂರಲ್ ಡೆವಲಪ್ಮೆಂಟ್. ರೂರಲ್ ಡೆವಲಪ್ಮೆಂಟ್ ಅಂದರೆ ಏನಂತ ಬರೀರಿ, ಮತ್ತು ಗಾಂಧಿಯವರ ವಿಷನನ್ನು ಏನು ಅಂತ ಬರೀರಿ, ಮತ್ತು ಅದೇ ರೀತಿ ಸರ್ಕಾರದ ಕೆಲವು ಕ್ರಮಗಳ ಒಂದು ಉಲ್ಲೇಖವನ್ನು ಮಾಡಬೇಕು. That's it in this particular session on Gandhi's vision of rural development. Do like, do share, do subscribe the channel. If you have any concern, ಏನೇ ಕನ್ಸರ್ನ್ ಇದ್ದಲ್ಲಿ, do let us know in the comment section. Thank you.